ವ್ಯಾಸಾಯ ಪ್ರತಿಮೇತಿಹಾಸರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯ ಸಕರಾಯ ಸತ್ಸುಕೃತವಿಶ್ವಾಸಾಯ ದೋಷದ್ವಿಷೇ ಭಾಸಾಯ ಮುನರಮ್ಯತೋಯ ಸದೃಶಾಯಾಸಾಯ ಮಾಸೇವಿನೇ ದಾಸಾಯ ಭಯದಾಯ ಮಧ್ವಗುರುಹೃದ್ವಾಸಾಯ ತುಭ್ಯಂ ನಮಃ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಾದಿರಾಜ ಗುರುಸಾರ್ವಭೌಮರ ವ್ಯಾಸಾಷ್ಟಕ ವ್ಯಾಸಸ್ತುತಿ ಇದರ ಚಿಂತನೆಯನ್ನು ಹಿಂದಿನ ಸಂಚಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಮಾಡಿದ್ದೇವೆ. ವೇದವ್ಯಾಸದೇವರ ಕುರಿತಾದ ಸುಂದರವಾದ ಸ್ತೋತ್ರವನ್ನು ವಾದಿರಾಜರು ರಚಿಸಿದ್ದಾರೆ. ಅದರಲ್ಲಿ 2 ಪದ್ಯಗಳ ಚಿಂತನೆಯನ್ನು ಹಿಂದಿನ ಸಂಚಿಕೆಯಲ್ಲಿ ಮಾಡಿದ್ದೇವೆ. ಈಗ ವೇದವ್ಯಾಸದೇವರ ಸ್ತೋತ್ರದ ಮುಂದುವರೆದ ಭಾಗ 3ನೇ ಪದ್ಯದ ಚಿಂತನೆಯನ್ನು ಮಾಡೋಣ. ದ್ವೈಪಾಯನೋ ಜಯತಿ ಯನ್ನಿಜ ಶಕ್ತಿದೀಪಃ ಪಾಪಾಭಿವರ್ಧಿತ ಕುವಾದಿತಮಿಸ್ರತಾಪಃ ಪಾಪಾಖ್ಯ ದುರ್ಭಗದಶಾಕೃತ ತೀವ್ರಕೋಪಃ ಪಾಪಾದ್ಭುತೌಷಧಿರಗೇ ಶ್ವಸನಾಂಶರೂಪಃ. ವೇದವ್ಯಾಸದೇವರು ಶೋಭಿಸ್ತಾ ಇದ್ದಾರೆ, ಸರ್ವೋತ್ಕೃಷ್ಟರಾಗಿದ್ದಾರೆ. ಶ್ವಸನಾಂಶರೂಪಃ, ಗಾಳಿಯಂತೆ, ಗಾಳಿಯ ಅಂಶದಂತೆ ವೇದವ್ಯಾಸದೇವರು ನಮ್ಮಲ್ಲಿ ಪ್ರಕಟರಾಗಿದ್ದು ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಗಾಳಿ ಏನು ಮಾಡುತ್ತೆ? ಗಾಳಿ ದೀಪವನ್ನು ಬೆಳಗತ್ತೆ. ಗಾಳಿ ಬೀಸ್ತಾ ಇದ್ರೇ ಬೆಂಕಿ ಉರಿಲಿಕ್ಕೆ ಸಾಧ್ಯ. ಅದಕ್ಕೆ ಆಮ್ಲಜನಕದ ಅಪೇಕ್ಷೆ ಇದೆ. ಆಮ್ಲಜನಕ ಇಲ್ಲ ಅಂತಾದರೆ ಆವಾಗ ಬೆಂಕಿ ಆರಿ ಹೋಗುತ್ತೆ. ದೀಪ ಉರಿಬೇಕು ಅಂತಾದರೆ ಆಮ್ಲಜನಕದ ಅಪೇಕ್ಷೆ ಇದೆ. ನಾವು ಒಂದು ಕಡೆ ದೀಪವನ್ನು ಬೆಳಗಿ ಅದನ್ನು ಮುಚ್ಚಿಟ್ಟರೆ ಗಾಳಿಯ ಸಂಚಾರ ಇಲ್ಲದೇ ಇರೋದರಿಂದ ದೀಪ ಆರಿ ಹೋಗುತ್ತೆ. ಹಾಗೆ ನಮ್ಮಲ್ಲಿ ನಮ್ಮ ಸಾಮರ್ಥ್ಯ, ಜೀವರು ಜ್ಞಾನಾನಂದ ಸ್ವರೂಪರಾಗಿದ್ದಾರೆ. ಆದರೆ ಈ ದೀಪ ಉರಿತಾನೇ ಇಲ್ಲ. ದುಃಖವನ್ನು ಅನುಭವಿಸ್ತಾ ಇದ್ದೇವೆ, ಅಜ್ಞಾನದಲ್ಲಿ ತೊಳಲಾಡ್ತಾ ಇದ್ದೇವೆ, ಬಗೆ ಬಗೆಯ ಸಂಕಟಗಳನ್ನು ಅನುಭವಿಸ್ತಾ ಇದ್ದೇವೆ. ದೀಪ ಉರಿತಾ ಇಲ್ಲ. ಈ ದೀಪ ಉರಿಬೇಕು ಅಂತಾದರೆ, ನಮ್ಮ ಶಕ್ತಿ ಪ್ರಕಟ ಆಗಬೇಕು ಅಂತಾದರೆ ವೇದವ್ಯಾಸದೇವರ ಅನುಗ್ರಹ ಬೇಕು. ಗಾಳಿ ಬೀಸಿದಾಗ ದೀಪ ಉರಿಯುವಂತೆ ನಮ್ಮ ಶಕ್ತಿ ಅದು ಪ್ರಕಟ ಆಗಬೇಕು ಅಂತಾದರೆ ಆವಾಗ ವೇದವ್ಯಾಸದೇವರ ಅನುಗ್ರಹ ಬೇಕು. ನಿಜ ಶಕ್ತಿ ದೀಪ, ನಿಜ ಶಕ್ತಿ ದೀಪ, ನಿಜ ನಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ, ಜ್ಞಾನಾನಂದ ರೂಪವಾಗಿರುವ ಸಾಮರ್ಥ್ಯ, ಅದರ ದೀಪ ಅದು ಬೆಳಗಬೇಕು ಅಂತಾದರೆ ಯತ್, ಅದನ್ನು ಪ್ರೇರಣೆ ಮಾಡುವ ವ್ಯಕ್ತಿ, ಆ ದೀಪವನ್ನು ಉರಿಸುವ ವ್ಯಕ್ತಿ ಅದು ಯಾರು ಅಂತಂದರೆ ಅದು ವೇದವ್ಯಾಸದೇವರು. ನಿಜ ಶಕ್ತಿ ದೀಪ, ಯಾರು ವೇದವ್ಯಾಸದೇವರ ಭಕ್ತರಾಗಿದ್ದಾರೆ, ಪರಮಾತ್ಮನಿಗೆ ಶರಣಾಗತರಾಗ್ತಾ ಇದ್ದಾರೆ, ಅವರಲ್ಲಿರುವ ಅಜ್ಞಾನಗಳನ್ನೆಲ್ಲವನ್ನು ದೂರ ಮಾಡಿ, ಸಂಕಟಗಳನ್ನೆಲ್ಲವನ್ನು ದೂರ ಮಾಡಿ ಜ್ಞಾನ ದೀಪವನ್ನು ಬೆಳಗಿಸುವಂತಹ ದಿವ್ಯವಾದಂತಹ ಶಕ್ತಿ ಅದು ವೇದವ್ಯಾಸದೇವರು. ದ್ವೈಪಾಯನೋ ಜಯತಿ ನಿಜ ಶಕ್ತಿ ದೀಪ ಪಾಪಾಭಿವರ್ಧಿತ ಕುವಾದಿ ತಮಿಸ್ರ ತಾಪಃ. ಗಾಳಿ ಬೀಸುತ್ತೆ, ಬೇಸಿಗೆಯಲ್ಲಿ ಆ ಬಿಸಿಲಿನಲ್ಲಿ ಬೀಸುವ ಗಾಳಿ ಅದು ಭಯಂಕರವಾಗಿರುತ್ತೆ. ಯಾರು ದೇವರ ಬಗ್ಗೆ ಅಪಲಾಪವನ್ನು ಮಾಡ್ತಾರೆ, ಜಗತ್ತಿನ ಬಗ್ಗೆ ಅಪಲಾಪವನ್ನು ಮಾಡ್ತಾ ಇದ್ದಾರೆ, ಅಂತಹ ಉನ್ಮತ್ತರಿಗೆ ತಾಪವನ್ನು ಕೊಡುವಂತಹ ಕಡು ಬಿಸಿಲಿನ ಬೇಸಿಗೆಯ ಗಾಳಿಯೂ ಕೂಡ ಆಗಿದ್ದಾರೆ ವೇದವ್ಯಾಸದೇವರು. ಪಾಪಾಭಿವರ್ಧಿತ ಕುವಾದಿ ತಮಿಸ್ರ ತಾಪ, ಕುವಾದಿಗಳೆಂಬ ತಮಿಸ್ರಕ್ಕೆ ತಾಪವನ್ನು ನೀಡುವಂಥವರಾಗಿದ್ದಾರೆ. ಕತ್ತಲೆಗೆ ಗಾಢಾಂಧಕಾರಕ್ಕೆ ತಾಪವನ್ನು ನೀಡುವವರಾಗಿದ್ದಾರೆ.
ಪಾಪಾಖ್ಯ ದುರ್ಭಗದಶಾಕೃತ ತೀವ್ರ ಕೋಪ, ಪಾಪಿಷ್ಠರು, ದುರಾಚಾರಿಗಳು, ಪರಮಾತ್ಮನನ್ನು ನಿಂದಿಸುವಂಥವರು, ಅಂಥವರ ಬಗ್ಗೆ ಕಡು ಕೋಪವನ್ನು ಹೊಂದಿದವರಾಗಿದ್ದಾರೆ. ಪಾಪಾದ್ಭುತ ಔಷಧಿ ಅಗೇ ಶ್ವಸನಾಂಶ ರೂಪ. ಬೆಟ್ಟದಲ್ಲಿ ಆಮ್ಲಜನಕದ ಅನಿವಾರ್ಯತೆ ಏನು, ಅದರ ಅಪೇಕ್ಷೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ಹಿಮಾಲಯಕ್ಕೆ ಹೋಗಬೇಕು, ಹಿಮಾಲಯದಲ್ಲಿಯೂ ಕೂಡ ಎತ್ತರದ ಶ್ರೇಣಿಗಳಿಗೆ ಹೋದಾಗ ಆವಾಗ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ಆಮ್ಲಜನಕದ ಅನಿವಾರ್ಯತೆ ಏನಿದೆ, ಅದರ ಅಪೇಕ್ಷೆ ಏನಿದೆ. ಈಗ ನಾವು ಗೊತ್ತಿಲ್ಲದಂತೆ ಆಮ್ಲಜನಕವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ, ಆದರೆ ಅದರ ಬಗ್ಗೆ ನಮಗೆ ಎಚ್ಚರ ಇಲ್ಲ. ಬೆಟ್ಟಕ್ಕೆ ಹೋದಾಗ ಗೊತ್ತಾಗತ್ತೆ, ಕಷ್ಟ ಆಗತ್ತೆ. ಅದಕ್ಕೆ ಆ ಉಸಿರಾಟಕ್ಕೆ ಕಷ್ಟ ಆದಾಗ ಏನೇನೋ ಬಗೆ ಬಗೆಯ ಉಪಚಾರಗಳನ್ನು ಮಾಡುವ ಪ್ರಯತ್ನವನ್ನೆಲ್ಲ ಮಾಡ್ತೇವೆ. ಪಚಕರ್ಪೂರ ಅದನ್ನು ಮೂಸು ನೋಡಿದರೆ ಆವಾಗ ಒಂದು ಸ್ವಲ್ಪ ಹೆಚ್ಚು ಗಾಳಿ ಸೇವನೆಗೆ ಅವಕಾಶ ಆಗುತ್ತೆ. ಆ ರೀತಿಯಲ್ಲಿ ಏನೇನೋ ಶ್ರಮ ಪಡುವಂಥದ್ದಿದೆ ಬೆಟ್ಟದಲ್ಲಿ. ಹಾಗೇ ಶ್ವಸನಾಂಶ ರೂಪ ಪಾಪ ಅದ್ಭುತ ಔಷಧಿ, ಅದ್ಭುತವಾದಂತಹ ಔಷಧಿ ರೂಪವಾಗಿ ಶ್ವಸನಾಂಶ ರೂಪ, ಅದ್ಭುತವಾದಂತಹ ಔಷಧಿ ಆಗ್ತಾ ಇದ್ದಾರೆ ವೇದವ್ಯಾಸ ದೇವರು. ಸಂಸಾರದಲ್ಲಿ ಕಷ್ಟಪಡ್ತಾ ಇರುವಂತಹ ಪಾಪಿಗಳಿಗೆ, ಪರಮಾತ್ಮನಿಗೆ ಶರಣಾಗತರಾದವರಿಗೆ ಈ ಸಂಸಾರದಿಂದ ಬಿಡುಗಡೆ ಮಾಡುವಂತಹ ಒಂದು ದಿವ್ಯೌಷಧ ಅದು ವೇದವ್ಯಾಸ ದೇವರು. ಪಾಪಾದ್ಭುತ ಔಷಧಿ ಅಗೇ ಶ್ವಸನಾಂಶ ರೂಪ. ಅಂತಹ ಬೆಟ್ಟದಲ್ಲಿ ಶ್ವಸನಾಂಶ ರೂಪರಾಗಿ ಇರುವಂತಹ ವೇದವ್ಯಾಸ ದೇವರು ಅವರು ಸರ್ವೋತ್ಕೃಷ್ಟರಾಗಿದ್ದಾರೆ ಅಂತ ಅವರ ಸ್ತೋತ್ರವನ್ನು ಮಾಡ್ತಾ, ಇಂದ್ರಾದಿದೈವತ ಹೃದಾಖ್ಯ ಚಕೋರ ಚಂದ್ರಾಮಂದಾಂಶು ಕಲ್ಪ ಶುಭಜಲ್ಪಿತ ಪುಷ್ಪವೃಂದ ವೃಂದಾರಕಾಂಘ್ರ್ಯುಪಲತಾ ಗುಣರತ್ನ ಸಾಂದ್ರೋ ಮಂದಾಯ ಮೇ ಫಲತು ಕೃಷ್ಣತರುಃ ಫಲಂದ್ರಾಕ್. ಕೃಷ್ಣ ತರುಹು, ವೇದವ್ಯಾಸದೇವರು ಕಲ್ಪವೃಕ್ಷ ಇದ್ದ ಹಾಗೆ. ಬಗೆ ಬಗೆಯ ರೀತಿಯಲ್ಲಿ ವೇದವ್ಯಾಸದೇವರ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ವಾದಿರಾಜರು. ಒಮ್ಮೆ ಮಹಾನದಿ ಅಂತ ಹೇಳಿದರು, ಇನ್ನೊಮ್ಮೆ ದಿವ್ಯವಾದಂತಹ ಗಾಳಿ ಅಂತ ಹೇಳಿದರು, ಈಗ ಕಲ್ಪವೃಕ್ಷ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಕೃಷ್ಣ ತರುಹು, ವೇದವ್ಯಾಸದೇವರೆಂಬುವಂತಹ ಕಲ್ಪವೃಕ್ಷ ನಮಗೆ ಫಲವನ್ನು ನೀಡಲಿ. ಫಲಂ ದ್ರಾಕ್ ಫಲತು, ನಮಗೆ ಫಲವನ್ನು ನೀಡಲಿ. ಇಂದ್ರಾದಿ ದೈವತ ಹೃದಾಖ್ಯ ಚಕೋರ ಚಂದ್ರಾಮಂದಾಂಶು ಕಲ್ಪ ಶುಭಜಲ್ಪಿತ ಪುಷ್ಪವೃಂದ. ಕಲ್ಪವೃಕ್ಷದಲ್ಲಿ ಹೂಗಳು ಅರಳಿರ್ತವೆ. ಬಗೆ ಬಗೆಯ ಹೂಗಳನ್ನು ಹೊತ್ತಿರುವಂಥದ್ದು ಕಲ್ಪವೃಕ್ಷ. ಬಹಳ ಸುಂದರವಾಗಿರುವ ಪರಿಮಳಭರಿತವಾಗಿರುವಂತಹ ಹೂಗಳು ವೃಕ್ಷದಲ್ಲಿ, ಕಲ್ಪವೃಕ್ಷದಲ್ಲಿ ಇರುತ್ತವೆ. ಕೊನೆಗೆ ಸೇವೆಯನ್ನು ಮಾಡುವವರಿಗೆ ಅದು ಹಣ್ಣನ್ನು ಕೂಡ ನೀಡುತ್ತೆ. ಈ ಕಲ್ಪವೃಕ್ಷ, ವೇದವ್ಯಾಸದೇವರು ಕಲ್ಪವೃಕ್ಷ ಅಂತಂದರೆ, ಈ ಕಲ್ಪವೃಕ್ಷದಲ್ಲಿ ಅರಳಿರುವ ಹೂಗಳು ಯಾವುವು ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜಲ್ಪಿತ, ಶುಭ ಜಲ್ಪಿತ. ವೇದವ್ಯಾಸದೇವರ ಮಾತುಗಳು ಅದು ಸುಂದರವಾಗಿರುವಂತಹ ಕುಸುಮಗಳು, ಹೂಗಳು ಅಂತ ಹೇಳ್ತಾ ಇದ್ದಾರೆ. ಈ ವೃಕ್ಷದಲ್ಲಿ ಆ ಹೂಗಳು ಪರಿಮಳ ಬಹಳ ಮನೋಹರವಾಗಿರುವಂಥದ್ದು, ಎಲ್ಲರಿಗೂ ಕೂಡ ಆಸ್ವಾದನೀಯವಾಗಿರುವಂಥದ್ದು. ಅದೇ ರೀತಿಯಲ್ಲಿ ಈ ಕಲ್ಪವೃಕ್ಷ ಬೇಕಾದ್ದನ್ನು ಕೊಡುತ್ತೆ, ಏನು ಬೇಕೋ ಅದನ್ನು ಕೊಡುತ್ತೆ. ಚಂದ್ರನ ಕಾಂತಿಯನ್ನು ಹೊತ್ತಿರುವಂತಹ ಹೂಗಳು ಅದರಲ್ಲಿ ಇವೆ. ಹಾಗೆ ಇವರ ಮಾತುಗಳು, ವೇದವ್ಯಾಸದೇವರ ಮಾತುಗಳು ಅಷ್ಟು ಮನೋಹರವಾಗಿವೆ. ಇದು ಯಾರಿಗೆ ಸಂತೋಷವನ್ನು ಕೊಡುವಂತಹ ಹೂಗಳು? ದೇವತೆಗಳಿಗೆ ವಿಶೇಷವಾಗಿ ಆನಂದವನ್ನು ನೀಡುತ್ತಾ ಇವೆ. ಅದರಲ್ಲಿಯೂ ಇಂದ್ರದೇವರೇ ಮೊದಲಾದಂತಹ ಸ್ವರ್ಗದ ಅಧಿಪತಿಗಳು ಕಲ್ಪವೃಕ್ಷದ ಸೇವೆಯನ್ನು ಮಾಡಿ ತಮಗೆ ಬೇಕಾದ ಫಲವನ್ನು ಪಡೆದುಕೊಳ್ತಾ ಇದ್ದಾರೆ. ಇಂದ್ರಾದಿ ದೈವತ ಹೃದಾಖ್ಯ ಚಕೋರ ಚಂದ್ರಾಮಂದಾಂಶು ಕಲ್ಪ. ಚಕೋರ ಪಕ್ಷಿಗೆ ಚಂದ್ರನ ಬೆಳದಿಂಗಳು ಅಂತಂದರೆ ಬಹಳ ಪ್ರಿಯ. ಅದು ಬೆಳದಿಂಗಳನ್ನು ಪಾನ ಮಾಡುತ್ತದೆ ಚಕೋರ ಪಕ್ಷಿ ಅಂತ ಹೇಳ್ತಾರೆ. ಇಂದ್ರದೇವರೇ ಮೊದಲಾಗಿರುವ ಸ್ವರ್ಗದ ದೇವತೆಗಳು, ಅವರ ಹೃದಯ ಚಕೋರ ಪಕ್ಷಿ ಇದ್ದ ಹಾಗೆ. ಅವರ ಹೃದಯಕ್ಕೆ ಆನಂದ ಸಿಗೋದು ಯಾವುದರಿಂದ ಅಂತಂದರೆ
ವೇದವ್ಯಾಸದೇವರ ಮಾತುಗಳನ್ನು ಮೆಲುಕು ಹಾಕ್ತಾ ಇದ್ದರೆ, ಅದನ್ನು ಮನನ ಮಾಡ್ತಾ ಇದ್ದರೆ ಅಂತಹ ಆನಂದ ಆಗತ್ತೆ. ಇಂದ್ರಾದಿ ದೈವತ ಹೃದಾಖ್ಯ ಚಕೋರ, ಇಂದ್ರದೇವರೇ ಮೊದಲಾಗಿರುವಂತಹ ದೇವತೆಗಳ ಹೃದಯವೆಂಬುವಂತಹ ಚಕೋರ ಪಕ್ಷಿಗೆ ಚಂದ್ರಾಮಂದಾಂಶು ಕಲ್ಪ, ಚಂದ್ರನ ಅಮಂದವಾಗಿರುವಂತಹ ಅಂಶ. ಚಂದ್ರ ಅಂತಂದರೆ ಅಮಾವಾಸ್ಯೆ ಚಂದ್ರ ಅಂತ ಹೇಳಬೇಡಿ, ಅಥವಾ ಅಲ್ಪನಾಗಿರುವಂತಹ ಚಂದ್ರ ಅಂತ ಹೇಳಬೇಡಿ. ಹುಣ್ಣಿಮೆಯ ಚಂದ್ರ, ಪೂರ್ಣನಾಗಿರುವ ಚಂದ್ರ, ಅವನ ಪೂರ್ಣವಾದಂತಹ ಕಲೆಗಳು. ಅದಕ್ಕೆ ಚಂದ್ರ ಅಮಂದಾಂಶು, ಅಮಂದವಾಗಿರುವಂತಹ ಕಡಿಮೆ ಇಲ್ಲದ ಕಿರಣಗಳು. ಅದರಂತೆ ಶೋಭಾಯಮಾನವಾಗಿರುವಂತಹ ಶುಭಜಲ್ಪಿತ ಪುಷ್ಪ, ವೇದವ್ಯಾಸದೇವರ ಮನೋಹರವಾದ ಮಾತುಗಳೆಂಬುವಂತಹ ಕುಸುಮಗಳು. ಆ ಕುಸುಮಗಳು ಚಂದ್ರನ ಬೆಳದಿಂಗಳಂತೆ ಶೋಭಿಸ್ತಾ ಇವೆ. ಚಂದ್ರನ ಬೆಳದಿಂಗಳು ಅದು ಚಕೋರ ಪಕ್ಷಿಗೆ ಆನಂದವನ್ನು ನೀಡುವಂತೆ, ಇಂದ್ರಾದಿ ದೇವತೆಗಳ ಹೃದಯಕ್ಕೆ ಆನಂದವನ್ನು ನೀಡುವಂತಹ ವೇದವ್ಯಾಸದೇವರ ಮಾತುಗಳೆಂಬ ಸುಂದರವಾಗಿರುವ ಚಂದ್ರನ ಬೆಳದಿಂಗಳಂತೆ ಕಂಗೊಳಿಸ್ತಾ ಇರುವಂತಹ ಪುಷ್ಪಗಳಿಂದ ಶೋಭಾಯಮಾನವಾಗಿರುವಂತಹ ವೃಕ್ಷ, ಕಲ್ಪವೃಕ್ಷ ವೇದವ್ಯಾಸದೇವರು. ವೃಂದಾರಕಾಂಘ್ರಿ ಉಪಲತಾ ಗುಣರತ್ನ ಸಾಂದ್ರ, ದೇವತೆಗಳಿಗೆ ಬೇಕಾದ ನವರತ್ನಗಳನ್ನು ನೀಡುವಂಥದ್ದು ಕಲ್ಪವೃಕ್ಷ. ಕಲ್ಪವೃಕ್ಷಕ್ಕೆ ಸೇವೆಯನ್ನು ಮಾಡಿದರೆ ಏನು ಸಿಗತ್ತೆ? ಎಲ್ಲವೂ ಕೂಡ ಸಿಗತ್ತೆ. ನವರತ್ನಗಳನ್ನೂ ಕೊಡುವಂಥದ್ದು ಕಲ್ಪವೃಕ್ಷ ಅಂತ ಹೇಳ್ತಾರೆ. ದೇವತೆಗಳಿಗೆ ವೃಂದಾರಕ ಅಂಘ್ರ್ಯುಪಲತಾ ಗುಣರತ್ನ ಸಾಂದ್ರ, ಅಲ್ಲಿ ಮಣಿಗಳಿವೆ, ಬೇಕಾದ ರತ್ನಗಳನ್ನು ನೀಡುತ್ತೆ ಕಲ್ಪವೃಕ್ಷ. ಅದರಿಂದ ಕಂಗೊಳಿಸ್ತಾ ಇದೆ ಕಲ್ಪವೃಕ್ಷ. ವೇದವ್ಯಾಸದೇವರು ಯಾವುದರಿಂದ ಶೋಭಿಸ್ತಾರೆ ಅಂತಂದರೆ ಆ ಮಣಿಗಳಂತೆ ಇವರಲ್ಲಿರುವ ಗುಣಗಳು, ಗುಣಗಳಿಂದ ಶೋಭಾಯಮಾನರಾಗಿದ್ದಾರೆ ವೇದವ್ಯಾಸದೇವರು. ಅಂತಹ ವೇದವ್ಯಾಸರೆಂಬುವ ಕಲ್ಪವೃಕ್ಷ ಮಂದನಾಗಿರುವ ಅಲ್ಪನಾದಂತಹ ನನಗೆ ಅದು ಫಲವನ್ನು ನೀಡಲಿ. ಮಂದಾಯಮೇ ಫಲತು ಕೃಷ್ಣ ತರುಹು ಫಲಂ ದ್ರಾಕ್, ಕೂಡಲೇ ಫಲವನ್ನು ನೀಡಲಿ ಅಂತನ್ನುವ ಪ್ರಾರ್ಥನೆ. ಮಾತಾಹಿತೇವ ಪರಿರಕ್ಷತಿ ಯೇನ ಗೀತಾ ಗೀತಾಗ್ರ್ಯ ಭಾರತ ಪುರಾಣ ಕೃತಾ ವಿಗೀತಾ ವಾತಾಂಶ ಮಧ್ವವರದಸ್ಸ ಗಿರೋ ಮಮೈತಾ ಖ್ಯಾತಾ ಪರಾಶರಸುತೋ ವಿದಧಾತು ಧಾತಾ. ವೇದವ್ಯಾಸದೇವರು ನಮಗೆ ಅನುಗ್ರಹವನ್ನು ಮಾಡಲಿ. ಎಂತಹ ವೇದವ್ಯಾಸದೇವರು! ಅವರು ಆಡಿರುವಂತಹ ಮಾತುಗಳು ಎಂಥದ್ದು! ವೇದವ್ಯಾಸದೇವರ ಬಾಯಿಂದ ಹೊರಹೊಮ್ಮಿರುವಂತಹ ಮಹಾಭಾರತ, ಆ ಮಹಾಭಾರತದ ಸಾರಭೂತವಾಗಿರುವ ಭಗವದ್ಗೀತೆ. ಗೀತೆ ಅಂದರೆ ಏನದು? ವಾದಿರಾಜರಂತಾರೆ, ಗೀತೆ ಅಂತಂದರೆ ನಮ್ಮ ತಾಯಿ ಇದ್ದ ಹಾಗೆ ಅಂತಾರೆ. ತಾಯಿ ಹೇಗೆ ತಾನು ಕಾಳಜಿಯನ್ನು ವಹಿಸಿ ತನ್ನ ಮಗನನ್ನು ನೋಡಿಕೊಳ್ಳುತ್ತಾಳೋ, ಹಾಗೆ ತಾಯಿಯಂತೆ ಭಗವದ್ಗೀತೆ ಎಲ್ಲರ ಕಾಳಜಿಯನ್ನು ವಹಿಸುತ್ತೆ. ಹಿತ ಮಾತಾ ಇವ ಏನ ಗೀತಾ ಗೀತಾ ಪರಿರಕ್ಷತಿ. ವೇದವ್ಯಾಸದೇವರು ಹಾಡಿರುವ ಆ ಗೀತೆ ಏನಿದೆ, ಭಗವದ್ಗೀತೆ, ಆ ಭಗವದ್ಗೀತೆ ತಾಯಿಯಂತೆ. ಅದು ಮಗನ ಹಿತವನ್ನು ಬಯಸುವಂತಹ ತಾಯಿಯಂತೆ. ತಾಯಿಯಂತನೂ ಎಲ್ಲದಕ್ಕಿಂತ ದೊಡ್ಡ ಸ್ಥಾನ, ಅತ್ಯಂತ ಗೌರವ ಸ್ಥಾನ, ಅದರ ಜೊತೆಯಲ್ಲಿ ಪ್ರೀತಿಯ ಸ್ಥಾನ. ತಾಯಿಯಲ್ಲಿ ಗೌರವನೂ ಇದೆ, ಪ್ರೀತಿಯೂ ಇರುತ್ತೆ. ಗೀತೆ ಹಾಗೆ. ಗೀತೆಯಲ್ಲಿ ನಮಗೆ ಗೌರವ ಇದೆ, ಜೊತೆಯಲ್ಲಿ ಪ್ರೀತಿ ಇದೆ. ಅಷ್ಟು ಆತ್ಮೀಯವಾಗಿ ಇದ್ದು ಗೀತೆ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದೆ. ತಾಯಿ ಮಗನನ್ನು ಬೆಳೆಸ್ತಾಳೆ. ಹೇಗೆ ಬೆಳೆಸ್ತಾಳೆ? ಆಹಾರವನ್ನು ಕೊಟ್ಟು ಬೆಳೆಸ್ತಾಳೆ, ಸ್ನಾನವನ್ನು ಮಾಡಿ ಬೆಳೆಸ್ತಾಳೆ, ಕೈ ಹಿಡಿದು ನಡೆಸಿ ಬೆಳೆಸ್ತಾಳೆ. ಹೀಗೆ ಅನೇಕ ರೀತಿಯಲ್ಲಿ ತಾಯಿ ಮಗನನ್ನು ಬೆಳೆಸ್ತಾಳೆ. ಈ ಭಗವದ್ಗೀತೆಯು ಕೂಡ ಹಾಗೆ. ಭಗವದ್ಗೀತೆ ಎಲ್ಲೋ ಕೆಳಗಡೆ ಇರುವಂತಹ ನಮ್ಮನ್ನು ಮೇಲಕ್ಕೆ ಕರೆದುಕೊಂಡು ಹೋಗುತ್ತೆ. ಗೀತೆಯನ್ನು ನಾವು ಎಷ್ಟು ಚಿಂತನೆ ಮಾಡ್ತೇವೆ ಅಷ್ಟು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹಿತ ಮಾತಾ ಇವ, ಆತ್ಮೀಯವಾಗಿರುವ ನಮಗೆ ಹಿತವನ್ನು ಬಯಸುವ ತಾಯಿಯಂತೆ ಈ ಗೀತೆ. ಅಗ್ರ್ಯ ಭಾರತ ಪುರಾಣ ಕೃತ ಅವಿಗೀತ ಗೀತ. ಎಲ್ಲ ಪುರಾಣಗಳು, ಮಹಾಭಾರತ
ಇದನ್ನೆಲ್ಲವನ್ನು ರಚನೆ ಮಾಡಿರುವಂತಹ ವೇದವ್ಯಾಸದೇವರು ಒಂದೊಂದು ಮಾತು ಕೂಡ ಬಹಳ ಮಹತ್ವಪೂರ್ಣ. ಅದರಲ್ಲೂ ಸಾರಭೂತವಾಗಿರುವಂಥದ್ದು ಭಗವದ್ಗೀತೆ. ಎಲ್ಲರೂ ಕೂಡ ಸ್ವೀಕಾರ ಮಾಡೋದು, ನಮಗೆ ಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಆ ಗೀತೆಯನ್ನು ಸ್ವೀಕಾರ ಮಾಡುತ್ತಾರೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ಮಾರ್ಗದರ್ಶನವನ್ನು ಪಡೆಯಬೇಕು ಅಂತಂದರೆ ಗೀತೆಯಿಂದಲೇ ಸಾಧ್ಯ. ಅಂತಹ ಶ್ರೇಷ್ಠವಾಗಿರುವ, ಎಲ್ಲರಿಗೂ ಬೇಕಾಗಿರುವ, ಅನಿವಾರ್ಯವಾಗಿರುವ, ಆತ್ಮೀಯವಾಗಿರುವ, ಗೌರವ ಸ್ಥಾನದಲ್ಲಿರುವ ಆ ಭಗವದ್ಗೀತೆ ಯಾರ ಮುಖದಿಂದ ಹೊರಹೊಮ್ಮಿದೆಯೋ ಅಂತಹ ವೇದವ್ಯಾಸದೇವರು, ಅವರು ಪರಾಶರ ಸುತಃ, ಪರಾಶರರ ಮಕ್ಕಳಾಗಿ ಅವತಾರವನ್ನು ಮಾಡಿದ್ದಾರೆ. ಅಂತಹ ಧಾತ, ಚತುರ್ಮುಖನಿಗೆ ಹೋಲಿಸಿ, ಚತುರ್ಮುಖ ಬ್ರಹ್ಮದೇವರಿಗೆ ಹೋಲಿಸಿ ವರ್ಣನೆಯನ್ನು ಮಾಡ್ತಾರೆ ಅಂತಲೂ ಚಿಂತನೆ ಮಾಡಬಹುದು. ಇಲ್ಲ, ಧಾತ ಅಂತಂದರೆ ನಮ್ಮನ್ನು ಧರಿಸ್ತಾ ಇದ್ದಾರೆ, ಧಾರಣೆ ಮಾಡ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಆಡಿರುವ ಮಾತು ತಾಯಿ ಅಂತಾದರೆ ಅವರು ತಂದೆ ಇದ್ದ ಹಾಗೆ. ಧಾತ ಅಂತ ತಂದೆಯನ್ನು ಕರೀತಾರೆ. ತಂದೆಯ ಸ್ಥಾನದಲ್ಲಿ ವೇದವ್ಯಾಸದೇವರು ನಿಂತಿದ್ದಾರೆ. ಅಂತಹ ತಂದೆಯಾಗಿರುವ ಆ ವೇದವ್ಯಾಸದೇವರು ವಾತಾಂಶ ಮಧ್ವ ವರದಃ, ಮಧ್ವಾಚಾರ್ಯರಿಗೆ ವರವನ್ನು ನೀಡಿರುವಂತಹ ವೇದವ್ಯಾಸದೇವರು. ವಾತಾಂಶ, ಮುಖ್ಯ ಪ್ರಾಣದೇವರ ಅವತಾರಭೂತರಾಗಿರುವಂತಹ ಮಧ್ವಾಚಾರ್ಯರಿಗೆ ವರವನ್ನು ನೀಡಿರುವಂತಹ ಆ ವೇದವ್ಯಾಸದೇವರು ಮಮ ಏತಾಹ ಗಿರಹ ಖ್ಯಾತಾಹ ವಿದಧಾತು. ನಾವು ಆಡುವ ಮಾತುಗಳಿಗೆ ಒಂದು ಶಕ್ತಿಯನ್ನು ಕೊಡಬೇಕು. ಏನೋ ಆಡಿದ್ದೇವೆ ಹೋಯಿತು ಅಂತಲ್ಲ. ವೇದವ್ಯಾಸದೇವರ ಹತ್ತಿರ ಪ್ರಾರ್ಥನೆ ಯಾಕೆ? ವೇದವ್ಯಾಸದೇವರು ಅವತ್ತು ಹೇಳಿರುವ ಆ ಮಾತು ಎಷ್ಟು ಮಹತ್ವಪೂರ್ಣವಾಗಿದೆ. ಧೃತರಾಷ್ಟ್ರ ಹುಟ್ಟೋದಕ್ಕಿಂತ ಮೊದಲೇ ಮಹಾಭಾರತ ರಚನೆಯಾಗಿದೆ. ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರಮಜೀಜನತ್. 600 ವರ್ಷ ವೇದವ್ಯಾಸದೇವರಿದ್ದಾಗ ಆವಾಗ ಹುಟ್ಟಿದ್ದು ಧೃತರಾಷ್ಟ್ರ. ವೇದವ್ಯಾಸದೇವರು ಆರಂಭದಲ್ಲೇ ಮಹಾಭಾರತ ರಚನೆ ಮಾಡಿದ್ದಾರೆ. ಅಂದರೆ ಮುಂದೆ ಏನು ನಡೀತದೆ ಅದನ್ನೆಲ್ಲವನ್ನೂ ಕೂಡ ಸ್ಪಷ್ಟವಾಗಿ ನಿಖರವಾಗಿ ಬರೆದಿಟ್ಟಿದ್ದಾರೆ ವೇದವ್ಯಾಸದೇವರು. ಅದು ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ, ಮಹತ್ವಪೂರ್ಣವಾಗಿದೆ, ಮಾರ್ಗದರ್ಶಕವಾಗಿದೆ, ಗೌರವಾರ್ಹವಾಗಿದೆ. ಅಂತಹ ಆ ಗೀತೆಯನ್ನು, ಭಾರತವನ್ನು, ಪುರಾಣಗಳನ್ನು ನೀಡಿರುವಂತಹ ವೇದವ್ಯಾಸದೇವರ ಹತ್ರ ನಾವು ಕೇಳ್ಕೊಳ್ಬೇಕು, ನಮ್ಮ ಮಾತಿಗೆ ಶಕ್ತಿ ಬರಲಿ, ನಾವು ಆಡುವ ಮಾತುಗಳಿಗೆ ಒಂದು ಮಹತ್ವ ಬರಲಿ. ಎಂಥದ್ದೋ ದುರ್ಬಲವಾದ ಮಾತುಗಳನ್ನು ಆಡುವಂತೆ ಆಗಬಾರದು. ನಮ್ಮ ಮಾತುಗಳಿಗೆ ಅಂತಹ ಸ್ಥಿರತೆ ಇರಲಿ, ಅದು ಪ್ರಸಿದ್ಧವಾಗಲಿ, ಅದು ಯಾವತ್ತಿಗೂ ಕೂಡ ಬೆಳಕಿಗೆ ಬರುವಂತಾಗಲಿ ಅಂತ ವೇದವ್ಯಾಸದೇವರ ಹತ್ರ ಪ್ರಾರ್ಥನೆ. ಪಾರಂಭವಾಕ್ಯ ಜಲಧೇರ್ಭುವನೈಕಸಾರಂ ಸ್ವೈರಂಕೃತೋರ್ವಿಧ ವೇದ ಪಥ ಪ್ರಚಾರಂ ಆರಂಜಿತಾಮರಜನಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಯ ಸತ್ಯವತೀ ಕುಮಾರಂ. ವೇದವ್ಯಾಸದೇವರನ್ನು ನಮ್ಮ ಹೃದಯದಲ್ಲಿ ನೆನೆಸೋಣ. ಸತ್ಯವತೀ ಕುಮಾರ, ಸತ್ಯವತೀ ದೇವಿಯರಲ್ಲಿ ಅವತಾರವನ್ನು ಮಾಡಿರುವಂತಹ ವೇದವ್ಯಾಸದೇವರನ್ನು ನಮ್ಮ ಹೃದಯದಲ್ಲಿ ನೆನೆಸೋಣ. ಎಂಥವರು ವೇದವ್ಯಾಸದೇವರು? ವೇದವ್ಯಾಸರು ಅಂದರೆ ಪರಾಶರರಲ್ಲಿ ಹುಟ್ಟಿ ಬಂದ ಒಬ್ಬ ಋಷಿ ಅಂತ ಅಷ್ಟೇ ಚಿಂತನೆ ಮಾಡೋದಲ್ಲ. ದೇವರೇ, ನಾರಾಯಣನೇ ವೇದವ್ಯಾಸರಾಗಿ ಬಂದಿದ್ದಾರೆ. ಹೇಗೆ ಕೌಸಲ್ಯ ದಶರಥರಲ್ಲಿ ರಾಮಚಂದ್ರನಾಗಿ ನಾರಾಯಣ ಪ್ರಕಟನಾಗ್ತಾ ಇದ್ದಾನೆ, ದೇವಕಿ ವಸುದೇವರಲ್ಲಿ ಶ್ರೀಕೃಷ್ಣನಾಗಿ ನಾರಾಯಣ ಪ್ರಕಟನಾಗ್ತಾ ಇದ್ದಾನೆ, ಹಾಗೆ ಪರಾಶರ ಸತ್ಯವತಿಯರಲ್ಲಿ ವೇದವ್ಯಾಸರಾಗಿ ನಾರಾಯಣ ಪ್ರಕಟನಾಗಿದ್ದಾನೆ. ಅಂತಹ ವೇದವ್ಯಾಸದೇವರು ಸಂಸಾರ ಸಮುದ್ರಕ್ಕೆ ದಡವಾಗಿದ್ದಾರೆ. ಪಾರಂ ಭವಾಖ್ಯ ಜಲಧೇಹೆ. ಈ ಸಂಸಾರ ಎಂಬುವ ಸಮುದ್ರದ ದಡ ಅದು ಯಾರು? ವೇದವ್ಯಾಸದೇವರು. ನಾವು ಹೋಗಿ ಸೇರಬೇಕಾದ್ದು ವೇದವ್ಯಾಸದೇವರನ್ನು, ನಾರಾಯಣನನ್ನು. ಭುವನೈಕ ಸಾರಂ, ಭುವನದಲ್ಲಿ ಅತ್ಯಂತ ಶ್ರೇಷ್ಠ, ಸಾರ ಶ್ರೇಷ್ಠ ಯಾರು ಅಂತಂದರೆ ವೇದವ್ಯಾಸದೇವರು. ಯಾಕೆ? ಜ್ಞಾನಪೂರ್ಣರಾಗಿದ್ದಾರೆ. ಆದ್ದರಿಂದ ಸ್ವೈರಂಕೃತ ಉರುವಿಧ ವೇದ ಪಥ ಪ್ರಚಾರಂ, ಚೆನ್ನಾಗಿ ವೇದಗಳ ಪ್ರಚಾರವನ್ನು ಮಾಡಿರುವಂಥವರು ವೇದವ್ಯಾಸದೇವರು. ವೇದಗಳ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ವೇದಗಳ ವಿಭಜನೆಯನ್ನು ಮಾಡಿ ಅದನ್ನೆಲ್ಲವನ್ನೂ ಕೂಡ ಶಿಷ್ಯರಿಗೆ ಉಪದೇಶಿಸಿ
ಪ್ರವರ್ತನವನ್ನು ಮಾಡಿಸ್ತಾ ಇದ್ದಾರೆ. ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ವೇದದ ಅಧ್ಯಯನ ನಡೆಯುವಂತೆ ಆ ಸತ್ಸಂಪ್ರದಾಯವನ್ನು ಹಾಕಿಕೊಟ್ಟವರು ವೇದವ್ಯಾಸದೇವರು. ಅದಲ್ಲದೇನೆ ವೇದಾಂತದ ರಚನೆಯನ್ನು ಮಾಡಿ, ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿ ವೇದ ಅರ್ಥ ಆಗುವಂತೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಆರಂಜಿತ ಅಮರಜನಂ, ಅಮರ ಜನ ದೇವತೆಗಳು, ದೇವತೆಗಳನ್ನು ಆನಂದಪಡಿಸ್ತಾ ಇದ್ದಾರೆ. ದೇವತೆಗಳು ಬಂದು ವೇದವ್ಯಾಸ ದೇವರಿಂದ ಪಾಠವನ್ನು ಕೇಳ್ತಾ ಇದ್ದಾರೆ. ಅಂತಹ ದೇವತೆಗಳಿಗೂ ಉಪದೇಶಕರಾಗಿರುವ, ಋಷಿಗಳಿಗೆ ಉಪದೇಶಕರು, ಮಾರ್ಗದರ್ಶಕರು ಎಲ್ಲವೂ ಆಗಿರುವಂತಹ ಸುಖ ಚಿಚ್ಛರೀರಂ, ಅವರ ಶರೀರ ಅದು ಜ್ಞಾನಾನಂದಮಯವಾಗಿದೆ. ವೇದವ್ಯಾಸರಾಗಿ ಬಂದಿದ್ದಾರೆ ಅಂತಂದರೆ ನಮ್ಮಂತೆ ಮಾನುಷ ದೇಹ ಪಾಂಚಭೌತಿಕ ಶರೀರ ಅವರದ್ದಲ್ಲ, ಜ್ಞಾನಾನಂದಾತ್ಮಕವಾಗಿರುವ ಶರೀರ. ಪೂರ್ಣಮದಃ ಪೂರ್ಣಮಿದಂ, ಅವತಾರ ರೂಪವೂ ಪೂರ್ಣ, ಮೂಲ ರೂಪವೂ ಕೂಡ ಪೂರ್ಣವೇ. ಹೀಗಾಗಿ ಪರಮಾತ್ಮ ನಾರಾಯಣನೇ ಆಗಿರುವಂತಹ ಆ ಜ್ಞಾನಾನಂದ ಸ್ವರೂಪರಾಗಿರುವಂತಹ ವೇದವ್ಯಾಸದೇವರ ಚಿಂತನೆಯನ್ನು ನಮ್ಮ ಹೃದಯದಲ್ಲಿ ಮಾಡೋಣ. ಧೀರಂ ಸ್ಮರಾಮಿ ಹೃದಯ ಸತ್ಯವತಿ ಕುಮಾರಂ. ಧೀರ ವೇದವ್ಯಾಸದೇವರ ಸ್ಮರಣೆಯನ್ನು ಮಾಡೋಣ. ಧೀರರಾದ ವೇದವ್ಯಾಸದೇವರ ಸ್ಮರಣೆ ಏನು? ಧೀರ ದಿಟ್ಟತನ ಏನು? ಅದನ್ನು ವೇದವ್ಯಾಸದೇವರ ಮಾತಿನಲ್ಲೇ ನೋಡಬೇಕು. ಉದ್ಧವ ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ಧೈರ್ಯ ಅಂತಂದರೆ ಏನು ಅಂತ ಕೇಳ್ತಾನೆ. ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಅದರಲ್ಲಿ ಒಂದು ಪ್ರಶ್ನೆ, ಧೈರ್ಯ ಅಂತಂದರೆ ಏನು? ಅದಕ್ಕೆ ಕೃಷ್ಣ ಕೊಟ್ಟಿರುವ ಉತ್ತರ, ಜಿಹ್ವೋಪಸ್ಥ ಜಯೋ ಧೃತಿ. ನಾಲಿಗೆಯನ್ನು ಗೆಲ್ಲೋದು, ಉಪಸ್ಥೇಂದ್ರಿಯವನ್ನು, ಜನನೇಂದ್ರಿಯ ಅದನ್ನು ಗೆಲ್ಲೋದು, ಅದನ್ನು ಧೈರ್ಯ ಅಂತ ಕರೆದಿದ್ದಾರೆ. ಎಂತಹ ಮಾತು ನೋಡಿ. ಧೈರ್ಯ ಅಂತಂದರೆ ಯುದ್ಧದಲ್ಲಿ ಮುನ್ನುಗ್ಗುವವನನ್ನು ಧೀರ ಅಂತ ನಾವು ತಿಳಿದುಕೊಂಡಿದ್ದೇವೆ. ಇಷ್ಟೇ ಸಣ್ಣ ಚೌಕಟ್ಟನ್ನು ಹಾಕ್ಕೊಳ್ಳಬೇಡಿ. ತನ್ನನ್ನು ತಾನು ಯಾರು ಗೆದ್ದಿದ್ದಾನಲ್ಲ ಅವನು ಧೀರ. ಇನ್ನೊಬ್ಬರನ್ನು ಮಾತ್ರ ಗೆಲ್ಲೋನಲ್ಲ, ತನ್ನನ್ನು ತಾನು ಯಾರು ಗೆಲ್ತಾನಲ್ಲ ಅವನು ನಿಜವಾದ ಧೀರ. ತನ್ನನ್ನು ಗೆಲ್ಲೋದು ಹೇಗೆ? ಅದರಲ್ಲೂ ಅತ್ಯಂತ ಕಠಿಣವಾಗಿರುವಂಥದ್ದು ಯಾವುದು? ನಾಲಿಗೆಯನ್ನು ಗೆಲ್ಲೋದು ಬಹಳ ಕಠಿಣ. ನಾಲಿಗೆ ಚಾಪಲ್ಯ ಯಾರನ್ನೂ ಬಿಡೋದಿಲ್ಲ. ನಾಲಿಗೆ ಚಾಪಲ್ಯವನ್ನು ಗೆಲ್ಲೋದು ಬಹಳ ಕಠಿಣ. ಅದೇ ರೀತಿಯಲ್ಲಿ ಉಪಸ್ಥೇಂದ್ರಿಯವನ್ನು ಗೆಲ್ಲೋದು ಬಹಳ ಕಠಿಣ. ಕಾಮಕ್ಕೆ ಅನೇಕರು ತುತ್ತಾಗಿದ್ದಾರೆ, ಪ್ರಾಯ ಎಲ್ಲರೂ ತುತ್ತಾಗಿದ್ದಾರೆ. ಅದನ್ನು ಗೆಲ್ಲೋದೇನಿದೆ ಅದು ದಿಟ್ಟತನ, ಅದು ಧೈರ್ಯ ಅಂತಂದರೆ. ಆ ಶಬ್ದವನ್ನು ಇಲ್ಲಿ ಬಳಸ್ತಾ ಇದ್ದಾರೆ ವಾದಿರಾಜರು. ಧೀರಂ ಸ್ಮರಾಮಿ, ಧೀರರಾದ ದಿಟ್ಟತನದಿಂದಿರುವ ಆ ವೇದವ್ಯಾಸದೇವರ ಸ್ಮರಣೆಯನ್ನು ಮಾಡುತ್ತೇನೆ. ಆ ವೇದವ್ಯಾಸದೇವರ ಪೂಜೆಯನ್ನು ಮಾಡಿ, ಅವರ ಶಿಷ್ಯತ್ವವನ್ನು ವಹಿಸಿ, ಅವರಿಂದ ಉಪದೇಶವನ್ನು ಪಡೆದು ಋಷಿಗಳು ಈ ಕಾಮಾದಿ ಉಪದ್ರವಗಳನ್ನು ಗೆಲ್ತಾ ಇದ್ದಾರೆ ಅನ್ನುವ ಮಾತನ್ನು ಹೇಳ್ತಾರೆ. ಅಂತಹ ಧೀರರಾಗಿರುವ ವೇದವ್ಯಾಸದೇವರು, ಅದಕ್ಕಾಗಿ ಆ ಚಿಂತನೆಯನ್ನು ಮಾಡಬೇಕು. ವೇದವ್ಯಾಸದೇವರ ಆ ಗುಣಚಿಂತನೆಯನ್ನು, ದಿಟ್ಟತನ ಇರುವ ವೇದವ್ಯಾಸದೇವರು ಅಂತ ಆ ಚಿಂತನೆಯನ್ನು ಮಾಡಬೇಕು. ಧೀರಂ ಸ್ಮರಾಮಿ ಹೃದಯ ಸತ್ಯವತಿ ಕುಮಾರಂ. ಅಂತಹ ಸತ್ಯವತಿ ನಂದನರಾಗಿರುವಂತಹ ವೇದವ್ಯಾಸದೇವರ ಚಿಂತನೆಯನ್ನು ನಿರಂತರವಾಗಿ ನಾನು ಹೃದಯದಲ್ಲಿ ಮಾಡುವಂತಾಗಲಿ. ಭಾವಾಶ್ರಿತಂ ಯಮನುಸೃತ್ಯ ಭಜಂತಿ ದೇವಾಃ ಸೇವಾರತಾಶ್ಚ ಮುನಯಃ ಕವಯೋ ನೃದೇವಾಃ ಯೋ ವಾಸುದೇವ ವಪುರಸ್ಯ ಮಹಾನುಭಾವಾನ್ ಶ್ರೀಬಾದರಾಯಣ ಹರೇಃ ನ ಗೃಣೀತ ಕೋವಾ. ದೇವತೆಗಳು ಅವನ ಆರಾಧನೆಯನ್ನು ಮಾಡುತ್ತಾ ಇದ್ದಾರೆ. ಎಂಥವರು ವೇದವ್ಯಾಸದೇವರು? ಅವರನ್ನು ಎಲ್ಲರೂ ಅನುಸರಿಸ್ತಾ ಇದ್ದಾರೆ, ಅವರ ಭಜನೆಯನ್ನು ಮಾಡ್ತಾ ಇದ್ದಾರೆ. ಭಕ್ತಿಯನ್ನು ಗಮನಿಸಿ, ಅಂತರಂಗವನ್ನು ಗಮನಿಸಿ ತತ್ವೋಪದೇಶವನ್ನು ಮಾಡುವ, ಜ್ಞಾನವನ್ನು ನೀಡುವಂತಹ, ವೈರಾಗ್ಯವನ್ನು ನೀಡುವಂತಹ, ಭಕ್ತಿಯನ್ನು ನೀಡುವಂತಹ, ಸಂಸಾರದಿಂದ ಬಿಡುಗಡೆಯನ್ನು ಮಾಡಿಸುವಂತಹ ಅಂತಹ ವೇದವ್ಯಾಸದೇವರ ಭಜನೆಯನ್ನು ದೇವತೆಗಳು ಮಾಡ್ತಾ ಇದ್ದಾರೆ. ಭಜಂತಿ ದೇವಾಃ ಸೇವಾರತಾಶ್ಚ ಮುನಯಃ. ಋಷಿಗಳು ಅನೇಕರು, ಯಾರು ವೇದಗಳನ್ನು ಕಂಡುಕೊಂಡಿದ್ದಾರೆ, ಯಾರು 3 ಲೋಕಗಳನ್ನು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಅತೀತ ಅನಾಗತಗಳನ್ನು ತಿಳಿದುಕೊಂಡಿದ್ದಾರೆ,
ಅಂತಹ ಪವಿತ್ರರಾಗಿರುವ ಸರ್ವಲೋಕೋದ್ಧರಣ ಕ್ಷಮರಾಗಿರುವಂತಹ ಋಷಿಗಳು ಇವರ ಪಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೇವಾರತಾಃ ಮುನಯಃ. ಹಾಗೆ ಅನೇಕ ಜನ ವಿದ್ವಾಂಸರು, ಮಾನವರು, ಭೂಸುರರು ಎಲ್ಲರೂ ಅವರ ಸೇವೆಯನ್ನು ಕವಯಃ ನೃದೇವಾಹ. ವೇದವ್ಯಾಸ ದೇವರು ಅಂದರೆ ಮತ್ತಿನ್ಯಾರೂ ಅಲ್ಲ, ಸಾಕ್ಷಾತ್ ಪರಮಾತ್ಮನ ಮತ್ತೊಂದು ರೂಪ. ಯಹ ವಾಸುದೇವ ವಪುಃ. ಇಂತಹ ವೇದವ್ಯಾಸ ದೇವರ ಮಹಿಮೆಯನ್ನು ಯಾವ ಸಜ್ಜನ ಹೇಳೋದಿಲ್ಲ ಅಂದರೆ ಒಂದು ಸಜ್ಜನನೇ ಅಲ್ಲ ಅಂತ ಅರ್ಥ. ಶ್ರೀ ಬಾದರಾಯಣ ಹರೇಹೇ ಮಹಾನುಭಾವಾನ್ ಕೋವಾ ನ ಗೃಣೀತೆ. ಇಂತಹ ಪರಮಾತ್ಮ, ಇಂತಹ ವೇದವ್ಯಾಸ ದೇವರು, ಅವರ ಆ ಮಹಾಮಹಿಮೆಯನ್ನು ಯಾವ ಸಜ್ಜನ ತಾನು ಹೇಳೋದಿಲ್ಲ. ಆದ್ದರಿಂದ ಆ ವೇದವ್ಯಾಸ ದೇವರ ಮಹಿಮೆಯನ್ನು ನಿರಂತರವಾಗಿಯೂ ಹೇಳುವಂತಾಗಬೇಕು. ಏನು ಕೇಳ್ಕೊಳ್ಬೇಕು ವೇದವ್ಯಾಸ ದೇವರಲ್ಲಿ? ಜ್ಞಾನಂ ಪ್ರದೇಹಿ ಭವದಾಗಮ ವಾರ್ಧ್ಯಧೀನಂ ಶ್ರೀನಂದಸೂನು ಪದಭಕ್ತಿ ನದೀ ನಿದಾನಂ ಆನಂದತೀರ್ಥ ವರದೋಚ್ಚ ಮಹಾಧ್ವನೀನಂ ದೀನಂ ಬದರ್ಯಧಿಪತೆ ಕುರು ಮಾಮಮಾನಂ. ಜ್ಞಾನವನ್ನು ನೀಡಿ. ಎಂತಹ ಜ್ಞಾನ? ಭವದಾಗಮ ವಾರ್ಧ್ಯಧೀನಂ. ಸಮುದ್ರದಿಂದ ಮೇಲೆದ್ದು ಬಂದಂತಹ ಅಮೃತದಂತಿರುವಂತಹ ಜ್ಞಾನ. ಯಾವ ಸಮುದ್ರ ಅದು? ನಿಮ್ಮ ಬಾಯಿಂದ ಹೊರಡುವಂತಹ ಆಗಮಗಳೇನಿವೆ, ನೀವು ರಚನೆ ಮಾಡಿರುವಂತಹ ಪುರಾಣಗಳು, ಮಹಾಭಾರತ, ಬ್ರಹ್ಮಸೂತ್ರ, ಇದೆಲ್ಲ ಆಗಿರಬಹುದು. ಹಾಗೆ ನೀವು ಉಪದೇಶ ಮಾಡಿರುವಂತಹ ಅಪೌರುಷೇಯವಾದ ವೇದಗಳಾಗಿರಬಹುದು. ಆ ವೇದ ಸಮುದ್ರ, ಪುರಾಣ, ಮಹಾಭಾರತ ಮೊದಲಾದಂತಹ ಗ್ರಂಥ ಸಮುದ್ರ ಏನಿದೆ, ಆ ಸಮುದ್ರ, ಹಾಲಿನ ಸಮುದ್ರದಿಂದ ಮೇಲೆದ್ದು ಬಂದ ಅಮೃತದಂತಿರುವ ಆ ಜ್ಞಾನವನ್ನು ನಮಗೆ ದಯಪಾಲಿಸಿ. ಅಂದರೆ ನಿಮ್ಮ ಗ್ರಂಥಗಳ ಅರ್ಥ ನಮಗೆ ಆಗುವಂತೆ ಅನುಗ್ರಹವನ್ನು ಮಾಡಿ, ನಿಮ್ಮ ಗ್ರಂಥವನ್ನು ಹೇಳುವಂತಾಗಬೇಕು, ಅದನ್ನು ಹೇಳಿದಾಗ ಅದನ್ನು ಅರ್ಥ ಮಾಡಿಕೊಳ್ಳುವಂತಾಗಬೇಕು, ಅರ್ಥ ಮಾಡಿಸುವಂತಾಗಬೇಕು. ಇಂತಹ ಶಕ್ತಿಯನ್ನು ನಮಗೆ ದಯಪಾಲಿಸಿ. ಇದು ಪ್ರಾರ್ಥನೆ. ಜ್ಞಾನಂ ಪ್ರದೇಹಿ ಭವದಾಗಮ ವಾರ್ಧ್ಯಧೀನಂ ಶ್ರೀನಂದಸೂನು ಪದಭಕ್ತಿ ನದೀ ನಿದಾನಂ. ಆ ಜ್ಞಾನ ಹೇಗಿರಬೇಕು? ಅಹಂಕಾರಕ್ಕೆ ಕಾರಣ ಆಗಿರಬಾರದು, ಅದು ಭಕ್ತಿಗೆ ಕಾರಣ ಆಗಿರಬೇಕು. ಭಕ್ತಿ ನದೀ ನಿದಾನಂ. ಭಕ್ತಿ ನದಿಗೆ ಅದು ನಿಧಾನ ಕಾರಣ ಆಗಿರಬೇಕು. ಎಂತಹ ಭಕ್ತಿ? ಶ್ರೀನಂದಸೂನು ಪದ ಭಕ್ತಿ. ನಂದತನಯನಾಗಿರುವ ಶ್ರೀಕೃಷ್ಣನ ಪದಕಮಲಗಳಲ್ಲಿ ಅಚಲವಾದ ಭಕ್ತಿಗೆ ಕಾರಣವಾಗಿರುವಂತಹ ಜ್ಞಾನವನ್ನು ಕೊಡಿ. ನಿಮ್ಮ ಮುಖದಿಂದ ಹೊರಹೊಮ್ಮಿರುವ ಆಗಮಗಳಿಂದ ಹುಟ್ಟಿದ ಆ ಜ್ಞಾನವನ್ನು ನಮಗೆ ದಯಪಾಲಿಸಿ. ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಅಚಲವಾದ ಭಕ್ತಿ, ಅದು ಆ ಸ್ನೇಹ, ಅದು ವೃದ್ಧಿಯಾಗುವಂತಹ ಜ್ಞಾನವನ್ನು ದಯಪಾಲಿಸಿ. ಆನಂದತೀರ್ಥ ವರದೋಚ್ಚ ಮಹಾಧ್ವನೀನಂ. ಆನಂದ ತೀರ್ಥರು ಅಂತಂದರೆ ಮಧ್ವಾಚಾರ್ಯರು. ಆನಂದ, ಮೋಕ್ಷದ ಸಂತೋಷ ಅದನ್ನು ನೀಡುವಂತಹ ಶಾಸ್ತ್ರವನ್ನು ರಚನೆ ಮಾಡಿರುವ ಮಧ್ವಾಚಾರ್ಯರು, ಮಧ್ವಗುರುಗಳು. ಆನಂದ ತೀರ್ಥ ವರದ ಉಚ್ಚ ಮಹಾಧ್ವನೀನಂ. ಅವರು ಯಾವ ದಾರಿಯಲ್ಲಿ ಸಾಗಿದ್ದಾರೆ, ಅಂತಹ ದಾರಿಯಲ್ಲಿ ಇರುವಂತಹ ಅಧ್ವನೀನಂ, ಆ ದಾರಿಯಲ್ಲಿ ಬಂದಿರುವಂತಹ ಜ್ಞಾನ. ಅಂದರೆ ನಮಗೆ ಎಂತಹ ಜ್ಞಾನ ಬೇಕು? ಯಾವ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಮೋಕ್ಷದ ಹಾದಿಯನ್ನು ಮಧ್ವಾಚಾರ್ಯರು ಹಿಡಿದಿದ್ದಾರೆ, ಅನೇಕರಿಗೆ ತೋರಿಸಿದ್ದಾರೆ, ಅಂತಹ ಜ್ಞಾನವನ್ನು ದಯಪಾಲಿಸಿ. ಅಧ್ವನೀನ, ಅಧ್ವ ಅಂತಂದರೆ ದಾರಿ, ಅಧ್ವನೀನ ಅಂದರೆ ದಾರಿಯಲ್ಲಿರೋದು. ಯಾವ ದಾರಿಯಲ್ಲಿರುವಂತಹ ಜ್ಞಾನ ಸಂಪತ್ತಿದು ಅಂದರೆ ಮಧ್ವಾಚಾರ್ಯರು ಸಾಗುವ ದಾರಿಯಲ್ಲಿ ಇರುವಂತಹ ಜ್ಞಾನ ಸಂಪತ್ತು. ಜ್ಞಾನಿಗಳು ಮೋಕ್ಷದ ಹಾದಿಯನ್ನು ಹಿಡಿದಂಥವರು ಯಾವ ದಾರಿಯಲ್ಲಿ ಸಾಗ್ತಾ ಇದ್ದಾರೆ, ಆ ದಾರಿಯಲ್ಲಿ ಇರುವಂತಹ ಈ ಜ್ಞಾನ ಸಂಪತ್ತು. ಈ ಜ್ಞಾನವನ್ನು ಪಡೆದುಕೊಂಡು ಅವರು ಈ ದಾರಿಯನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಅಂತಹ ಆ ಜ್ಞಾನವನ್ನು ನಮಗೆ ದಯಪಾಲಿಸಬೇಕು. ದೀನಂ ಬದರ್ಯಧಿಪತೆ. ಬದರಿ ಕ್ಷೇತ್ರಕ್ಕೆ ಒಡೆಯನಾಗಿರುವಂತಹ ವೇದವ್ಯಾಸ ದೇವರೇ, ದೀನನಾಗಿರುವ, ದುಃಖಿತನಾಗಿರುವಂತಹ ನನ್ನನ್ನು ಅನುಗ್ರಹಿಸಬೇಕು. ಕುರು ಮಾಂ ಅಮಾನಂ. ಇಂತಹ ಜ್ಞಾನ ಬಂತು, ಜ್ಞಾನವನ್ನು ಕೊಡಬೇಕಾದವರು ನೀವೇ. ಜ್ಞಾನದ ಜೊತೆಗೆ
ಅಹಂಕಾರ ಇಲ್ಲದಂತೆ ಅನುಗ್ರಹ ಮಾಡಬೇಕಾದವರು ನೀವೇ. ಎರಡಕ್ಷರ ಗೊತ್ತಾಗ್ತಾ ಇದ್ದಂತೆಯೇ ಅಹಂಕಾರ ಜಾಸ್ತಿ ಆಗಿಬಿಡುತ್ತೆ. ನಾನು ವಿದ್ವಾಂಸ ಅಂತ, ವೇದವ್ಯಾಸ ದೇವರ ಜ್ಞಾನ ಎಂಥದ್ದು ಅಂತ ಚಿಂತನೆ ಮಾಡಿದಾಗ ಆವಾಗ ಆ ಭಾವನೆ ಬರೋದಿಲ್ಲ. ಬೆಟ್ಟದ ತಪ್ಪಲಿನಲ್ಲಿ ನಿಂತುಕೊಂಡು ಎತ್ತರದ ಬೆಟ್ಟವನ್ನು ನೋಡುವಾಗ ನಾನು ದೊಡ್ಡವನು ಅಂತನ್ನೋ ಅಹಂಕಾರ ಬರೋದಿಲ್ಲ. ಹಾಗೆ ವೇದವ್ಯಾಸ ದೇವರ ಜ್ಞಾನ ಎಂಥದ್ದು ಅಂತನ್ನುವ ಚಿಂತನೆಯನ್ನು ಮಾಡ್ತಾ ಇದ್ದಾಗ ಅಹಂಕಾರ ಬರೋದಿಲ್ಲ. ಇಲ್ಲ ಅಂತಾದರೆ ಅಹಂಕಾರ ಬಂದುಬಿಡುತ್ತೆ. ನಾನು ತಿಳಿದವನು, ನಾನು ವಿದ್ವಾಂಸ ಅನ್ನುವ ಅಹಂಕಾರ ಬರುತ್ತೆ. ದೇವರೇ, ಜ್ಞಾನವನ್ನು ಕೊಡು, ಅಹಂಕಾರ ಬರದಿರುವಂತೆ ಮಾಡು. ಕುರು ಮಾಂ ಅಮಾನಂ, ಅಹಂಕಾರ ಇಲ್ಲದಂತೆ ಮಾಡು. ಅದಕ್ಕೆ ಅನೇಕ ಅಹಂಕಾರಕ್ಕೆ ಕಾರಣಗಳು ಇರ್ತವೆ. ಪ್ರಶಂಸೆಯ ಮಾತುಗಳು, ಸನ್ಮಾನಗಳು, ಅದೆಲ್ಲವೂ ಕೂಡ ಅಹಂಕಾರಕ್ಕೆ ಕಾರಣ ಆಗಿರುತ್ತವೆ. ಒಂದು ವೇಳೆ ಅದೆಲ್ಲವೂ ಅಹಂಕಾರ ಕಾರಣ ಆಗತ್ತೆ ಅಂತಾದರೆ ಅದನ್ನು ದೂರ ಮಾಡು. ಅಹಂಕಾರ ಮಾತ್ರ ಬರದಿರಲಿ, ಅದು ನನಗೆ ಸುಳಿಯದಿರಲಿ ಅಂತನೋ ಪ್ರಾರ್ಥನೆಯನ್ನು ಮಾಡ್ತಾ ವಾದಿರಾಜರು ಈ ಸ್ತೋತ್ರವನ್ನು ಸಮಾಪ್ತಿಗೊಳಿಸ್ತಾ ಇದ್ದಾರೆ. ವಾಸಿಷ್ಠವಂಶ ತಿಲಕಸ್ಯ ಹರೇರ್ಮನೋದ್ಯಂ ದೋಷೌಘ ಖಂಡನ ವಿಶಾರದಮಷ್ಟಕಂಯೇ ದಾಸಾಃ ಪಠಂತ್ಯನುದಿನಂ ಭುವಿ ವಾದಿರಾಜಧೀಸಂಭವಂ ಪರಿಭವೋ ನ ದಿಶಾಸು ತೇಷಾಂ. ಎಂತಹ ಸತ್ವಯುತವಾದ ಸ್ತೋತ್ರ ಇದು. ಬಹಳ ಮಹತ್ವಪೂರ್ಣವಾಗಿದೆ, ಅರ್ಥಪೂರ್ಣವಾಗಿದೆ. ಇಂತಹ ಈ ಸ್ತೋತ್ರದ ಪಾರಾಯಣವನ್ನು ಮಾಡಿದರೆ, ಇದನ್ನು ಹೇಳಿಕೊಂಡ್ರೆ ಯಾವ ಫಲ ಸಿಗತ್ತೆ ಅದನ್ನು ಹೇಳ್ತಾರೆ. ಇದು ವಾಸಿಷ್ಠ ವಂಶ ತಿಲಕಸ್ಯ, ವಸಿಷ್ಠ ವಂಶದಲ್ಲಿ ಬಂದಿರುವಂಥವರು ವೇದವ್ಯಾಸದೇವರು. ವಸಿಷ್ಠ ಋಷಿಗಳು, ಅವರ ಮಗ ಶಕ್ತಿ, ಅವರ ಮಗ ಪರಾಶರರು, ಅವರ ಮಕ್ಕಳಾಗಿ ವೇದವ್ಯಾಸದೇವರು ಅವತಾರವನ್ನು ಮಾಡಿದ್ದಾರೆ. ವಾಸಿಷ್ಠ ವಂಶ ತಿಲಕಸ್ಯ ಹರೇಹೇ, ಅಂತಹ ವೇದವ್ಯಾಸದೇವರ ಮನೋಜ್ಞಂ ಅಷ್ಟಕಂ, ಮನೋಹರವಾಗಿರುವ ಈ 8 ಶ್ಲೋಕಗಳ ಸ್ತೋತ್ರ. ಎಂತಹ ಸ್ತೋತ್ರ? ದೋಷೌಘ ಖಂಡನ ವಿಶಾರದಂ. ಪಾಪಗಳು, ಸಿಕ್ಕಾಪಟ್ಟೆ ಪಾಪಗಳಿವೆ, ಬೆಟ್ಟದಷ್ಟು ಪಾಪಗಳು. ಆ ಎಲ್ಲ ಬೆಟ್ಟದಷ್ಟಿರುವ ಪಾಪಗಳನ್ನು ತುಂಡು ತುಂಡು ಮಾಡಿ ಹಾಕೋದರಲ್ಲಿ ಅತ್ಯಂತ ನಿಪುಣವಾಗಿರುವಂತಹ ಸ್ತೋತ್ರ ಈ ಸ್ತೋತ್ರ, ವೇದವ್ಯಾಸದೇವರ ಸ್ತೋತ್ರ. ಇದನ್ನು ಪಾರಾಯಣ ಮಾಡಿದರೆ ಎಲ್ಲ ಪಾಪಗಳು ಕೂಡ ದೂರ ಆಗ್ತವೆ. ಯೇ ದಾಸಾಹ ಪಠಂತಿ, ಇಂತಹ ಸ್ತೋತ್ರವನ್ನು ಯಾರು ವೇದವ್ಯಾಸದೇವರ ದಾಸರಾಗಿ ಪಠಿಸ್ತಾರೆ, ಭಕ್ತಿಯಿಂದ ಇದನ್ನು ಪಠಿಸ್ತಾರೆ, ಅನುದಿನಂ ಪ್ರತಿನಿತ್ಯವೂ ಯಾರು ಪಠಿಸ್ತಾರೆ, ಇದು ಎಂತಹ ಸ್ತೋತ್ರ? ವಾದಿರಾಜ ಧೀಸಂಭವಂ, ವಾದಿರಾಜರ ಬುದ್ಧಿಯಿಂದ ಉದ್ಭೂತವಾಗಿರುವಂತಹ ಈ ಸ್ತೋತ್ರ, ಈ ಸುಂದರವಾಗಿರುವ ಸ್ತೋತ್ರ. ಇದನ್ನು ಪಠಿಸುವವರಿಗೆ ದಿಶಾಸು ತೇಷಾಂ ಪರಿಭವ ನ, ಅವರು ಎಲ್ಲೇ ಹೋಗಲಿ, ಯಾವ ದಿಕ್ಕಿಗೆ ಹೋಗಲಿ, ಎಲ್ಲೇ ಇರಲಿ, ಎಲ್ಲಿಯೂ ಅವರಿಗೆ ಸೋಲೇ ಇಲ್ಲ. ನ ದಿಶಾಸು ಪರಿಭವ, ಯಾವ ದಿಕ್ಕಿನಲ್ಲೂ ಅವರಿಗೆ ಸೋಲು ಬರಲಿಕ್ಕೆ ಸಾಧ್ಯ ಇಲ್ಲ. ವಾದಿರಾಜರು ಅಂತಹ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಈ ಸ್ತೋತ್ರಕ್ಕೆ ಅಂತಹ ಪ್ರಾಶಸ್ತ್ಯ ಇದೆ. ವಾದಿರಾಜರೇ ಒಂದು ಕಡೆ ಹೇಳಿದ್ದಾರೆ, ಯಾರಿಂದಲೂ ನ ಮೇ ಭೀಹಿ ಅಂತಾರೆ, ನನಗೆ ಯಾರಿಂದಲೂ ಕೂಡ ಭಯ ಇಲ್ಲ. ಯಾರು ಬೇಕಾದರೂ ಏನೇ ಆಕ್ಷೇಪ ಮಾಡಲಿ ಅದೆಲ್ಲದಕ್ಕೂ ಉತ್ತರವನ್ನು ಕೊಡುವ ತಾಕತ್ತು ನನ್ನಲ್ಲಿದೆ ಅನ್ನುವ ಮಾತನ್ನು ವಾದಿರಾಜರು ಹೇಳಿದ್ದಾರೆ. ಅವರು ರಚನೆ ಮಾಡಿರುವ, ಅದು ಅಹಂಕಾರದಿಂದ ಹೇಳಿದ್ದಲ್ಲ, ಆ ವೇದವ್ಯಾಸದೇವರ ಮಾತಿನ ಆ ಮಹತ್ವ ಅಂಥದ್ದು, ಮಧ್ವಾಚಾರ್ಯರು ತೋರಿಸಿಕೊಟ್ಟಿರುವ ದಾರಿ ಅಂಥದ್ದು, ಅದನ್ನು ನಾನು ಅವಲಂಬನೆ ಮಾಡಿದ್ದರಿಂದಾಗಿ ನನಗೆ ಯಾರಿಂದಲೂ ಕೂಡ ಭಯ ಇಲ್ಲ ಅನ್ನುವ ಮಾತನ್ನು ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಹೇಳ್ತಾರೆ. ಇಂತಹ ವಾದಿರಾಜರು ಈ ಸ್ತೋತ್ರದ ಸಮಾಪ್ತಿಯಲ್ಲಿ ಈ ಸ್ತೋತ್ರವನ್ನು ನಿತ್ಯವೂ ಪಠಿಸುವವರಿಗೆ ಅವರಿಗೆ ಸೋಲಿಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಸೋಲಿಲ್ಲ ಅಂತಂದರೆ ಯಾವ ರೀತಿಯ ಸೋಲಿಲ್ಲ? ಇನ್ನೊಬ್ಬರ ಜೊತೆ ವಾಗ್ವಾದಕ್ಕೆ ಕೂತರೆ ಅದರಲ್ಲಿ ಸೋಲಿಲ್ಲ. ಇನ್ನೇನಾದರೂ ಅವನು ಪರೀಕ್ಷೆಯನ್ನು ಕೊಡಬೇಕಾಗಿದೆ, ಈ ಸ್ತೋತ್ರವನ್ನು ಹೇಳಿದರೆ ಸಾಕು, ಅವನಿಗೆ ಸೋಲಿಲ್ಲ. ಇನ್ನು ಯಾವುದೋ ಕೆಲಸಕ್ಕೆ ಹೊರಟಿದ್ದಾನೆ, ಆ ಕೆಲಸ ಆಗಬೇಕಾಗಿದೆ, ಈ ಸ್ತೋತ್ರವನ್ನು ಹೇಳಿಕೊಂಡು ಹೋದರೆ ಅವನಿಗೆ ಸೋಲಿಲ್ಲ. ಏನನ್ನೇ ಮಾಡಬೇಕು ಅಂತಾದರೂ ಕೂಡ, ಒಳ್ಳೆಯ ಕೆಲಸಕ್ಕೆ ಅಂತ ಹೊರಟಾಗ ಅಥವಾ ಒಳ್ಳೆಯ ಸಂಕಲ್ಪವನ್ನು ಮಾಡಿದಾಗ ವೇದವ್ಯಾಸದೇವರ ಈ ಸ್ತೋತ್ರವನ್ನು ಹೇಳಿಕೊಂಡು
ಆ ಕೆಲಸಕ್ಕೆ ಮುನ್ನುಗ್ಗಿದರೆ ಅವನಿಗೆ ವಿಜಯ ಖಚಿತ ಅನ್ನುವ ಮಾತನ್ನು ವಾದಿರಾಜರು ಹೇಳಿದ್ದಾರೆ. ಅಷ್ಟು ಮಹತ್ವಪೂರ್ಣವಾಗಿರುವಂತಹ ಸ್ತೋತ್ರ ಇದು. ಕೊನೆಗೆ ಇದರಿಂದ ಏನಾಗುತ್ತೆ? ಭವ ಪರಾಭವ, ಸಂಸಾರ ಹೊರಟೋಗತ್ತೆ ಅಷ್ಟೆ. ಈ ಸಂಸಾರವೇ ದೂರ ಆಗತ್ತೆ. ಅಂತಹ ವೇದವ್ಯಾಸದೇವರ ಪರಮಾನುಗ್ರಹ ಈ ಸ್ತೋತ್ರವನ್ನು ಪಾರಾಯಣ ಮಾಡುವವರಿಗೆ ಲಭಿಸುತ್ತೆ. ಇಂತಹ ದಿವ್ಯವಾಗಿರುವ ಸ್ತೋತ್ರವನ್ನು ರಚನೆ ಮಾಡಿ ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಿ ನೀಡಿರುವ ವಾದಿರಾಜ ಗುರುಸಾರ್ವಭೌಮರ ಚರಣಾರವಿಂದಗಳಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜರ ಈ ಸ್ತೋತ್ರದ ಚಿಂತನೆಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರುವಂತಹ ಮಾಲತಿ ಸುರೇಶ್ ಅವರಿಗೆ, ಅವರ ಪರಿವಾರದವರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ವಾದಿರಾಜ ಗುರುಸಾರ್ವಭೌಮರ, ಮಧ್ವಾಚಾರ್ಯರ, ವೇದವ್ಯಾಸದೇವರ ಪೂರ್ಣಾನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಜ್ಞಾನಗಮ್ಯದಿಂದ ನಡೀತಾ ಇರುವ ಈ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶ್ರೋತೃ ವೃಂದಕ್ಕೂ ಕೂಡ ವಾದಿರಾಜ ಗುರುಸಾರ್ವಭೌಮರ ಅನುಗ್ರಹವನ್ನು, ವೇದವ್ಯಾಸದೇವರ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶಾರ್ಪಣಮಸ್ತು.